NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ. ಮೈಸೂರು ಮಹಾನಗರ ಪಾಲಿಕೆ ವಾರ್ಡ್ ಸಂಖ್ಯೆ 51 ಜೋಸಿನಗರ ಪ್ರಶಾಂತ್ ವೀರಯೋಧರ ಉದ್ಯಾನವನದಲ್ಲಿ ಸುಮಾರು 2 ವರ್ಷಗಳ ಹಿಂದೆ ವ್ಯಾಯಾಮದ ಪರಿಕರಗಳನ್ನು ಅಳವಡಿಸಲಾಗಿದೆ. ಆದರೆ ಎಲ್ಲವೂ ಕ್ವಾಲಿಟಿ ಇಲ್ಲದ ಕಬ್ಬಿಣದ ವಸ್ತುಗಳನ್ನು ಬಳಸಿ ಕಮಿಷನ್ ಆಸೆಗಾಗಿ ಹಣ ಮಾಡುವ ಉದ್ದೇಶದಿಂದ ಜನರ ಆರೋಗ್ಯದ ನೆಪದಲ್ಲಿ ಈ ರೀತಿ ಮಾಡಿರುತ್ತಾರೆ. ಆವಾಗಲೇ ಎಲ್ಲವೂ ತುಕ್ಕು ಹಿಡಿದು ನಕಲಿ ಕಬ್ಬಿಣದ ಎಲ್ಲಾ ವಸ್ತುಗಳು ಹಾಳಾಗಿ ಹೋಗಿವೆ. ಹಿರಿಯ ನಾಗರಿಕರು ವ್ಯಾಯಾಮ ಮಾಡುವ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ವ್ಯಾಯಾಮ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಜಾಗೃತರಾಗಿ ಈ ತುಕ್ಕು ಹಿಡಿದ ಕಬ್ಬಿಣದ ತುಂಡುಗಳನ್ನು ಬದಲಾಯಿಸಿ ಉತ್ತಮ ಗುಣಮಟ್ಟದ ಕಬ್ಬಿಣದ ವಸ್ತುಗಳನ್ನು ಅಳವಡಿಸಬೇಕು ಎಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಒತ್ತಾಯಿಸುತ್ತೇವೆ. ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು DPK ಪರಮೇಶ್ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷರು ರವಿ ಖಜಾಂಚಿ, ಗಿರೀಶ್, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಪುನೀತ್ ಸಿದ್ದು ಉಪಸ್ಥಿತರಿದ್ದರು. ಸಭೆಯನ್ನ ಕರೆದಿದ್ವಿ. ಈ ಸಭೆ ಕರೆದು ಹೇಳುವಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಇಲ್ಲಿ ವಾಯುವಾರಕ್ಕೆ ಬರ್ತಾ ಇರ್ತಾರೆ, ವ್ಯಾಯಾಮ ಮಾಡಕ್ ಬರ್ತಾ ಇದ್ದಾರೆ. ಇಲ್ಲಿ ಒಂದು ಜಿಮ್ ಐಟಮ್ಗಳು ಹಾಕಿದ್ದಾರೆ. ಇದು ಪ್ರಶಾಂತ್ ವೀರಯೋಧರ ಉದ್ಯಾನವನ. ಈ ಉದ್ಯಾನವನದಲ್ಲಿ ಏನು ಈ ಒಂದು ಕಬ್ಬಿಣದಿಂದ ಮಾಡಿಸಿದರೆ ವ್ಯಾಯಾಮ ಮಾಡಕ್ಕೆ ಅಂತ ನೋಡಿ, ಎಲ್ಲ ತುಕ್ಕು ಹಿಡ್ಕೊಂಡವೆ. ಕೆಲವಕ್ಕೆ ಬುಷ್ಗಳಿಲ್ಲ, ಕೆಲವಕ್ಕೆ ಈ ನೋಡಿ ವೆಲ್ಡಿಂಗ್ ಮಾಡಿಸಿದ್ದಾರೆ. ವೆಲ್ಡಿಂಗ್ ಮಾಡಿಸಿದಕ್ಕೆ ಬಣ್ಣ ಹೊಡೆದಿಲ್ಲ. ಮತ್ತೆ ಇದು ಮಳೆ ಬಂದು 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 ತುಕ್ಕು ಹಿಡ್ಕೊಂಡು ಹಾಳಾಗ್ಬಿಡ್ತಿದೆ. ಎಲ್ಲ ಒಂಥರ ಅರ್ಧಂಬರ್ಧಂ ಕೆಲಸ ಮಾಡಿದ್ದಾರೆ. ಮಾಡಿದ್ರು ಏನೋ ಆ ಸಂದರ್ಭದಲ್ಲಿ ಮಾಡಿದ್ರು, ಬಿಲ್ ಮಾಡ್ಕೊಂಡ್ರು, 1000 ರೂಪಾಯಿ ಖರ್ಚು ಮಾಡಿದ್ರು, 1 ಲಕ್ಷ ಬಿಲ್ ಮಾಡ್ಕೊಂಡ್ರು. ಈ ತರ ನಡೀತಾ ಇದೆ ನೋಡಿ. ಇವೆಲ್ಲ ಹೋಗ್ಬಿಟ್ಟಿದೆ ನೋಡಿ. ಯಾವಕ್ಕೂ ಸ್ಕ್ರೂಗಳಿಲ್ಲ, ಎಲ್ಲ ಕಳ್ಕೊಬಿಟ್ಟಿದೆ ನೋಡಿ. ಎಲ್ಲ ಒಳ್ಳೆ ಗುಜರಿ ಐಟಮ್ಸ್ ಇದ್ದಂಗೈತೆ. ದಯಮಾಡಿ ಸಂಬಂಧಪಟ್ಟಂತ ಈ ವಲಯ ಕಚೇರಿಗೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು, ನಗರ ಪಾಲಿಕೆ ಸದಸ್ಯರುಗಳಾಗಿರ್ಬೋದು, ಪದಾರ್ಥಗಳು ಕಬ್ಬಿಣ ಮಳೆ ಬಂದು ತುಕ್ಕಿಡ್ಕೊಳ್ಳಕ್ಕೆ ಮುಂಚೆನೆ ಒಂದು ಉತ್ತಮವಾದಂತ ಬಣ್ಣ ಹೊಡಿಸಿ ಇದನ್ನ ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿ ಯಾರು ಅವತ್ತು ಉದ್ಘಾಟನೆ ಮಾಡಿದ್ರಿ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳಲ್ಲಿ ನಾವ್ ಈ ರೀತಿ ಜಿಮ್ ಮಾಡಿಸ್ಬಿಟ್ಟಿದೀವಿ, ನಾವ್ ಇಷ್ಟು ಹಣ ಬಿಡುಗಡೆ ಮಾಡಿಸ್ಬಿಟ್ಟಿದೀವಿ ಅಂತ ಪತ್ರಿಕೆ ಮಾಧ್ಯಮಗಳಲ್ಲಿ ಬರೋದಕ್ಕೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೋಕ್ಕೆ ಮಾಡ್ಕೊಂಡ್ರಿ. ಅದನ್ನೇ ಇವತ್ತು ನೋಡಿ ಒಂದು ಕಾಲ್ ಮುರಿದೋಗಿದೆ. ಇವರೆಲ್ಲ ಹಿರಿಯ ನಾಗರಿಕರು ಮಾಡೋ ಅಂತ ಇದು ನೋಡಿ, ಒಂದು ಕಾಲ್ ಮುರಿದೋಗಿದೆ. ಇದೊಂದು ಮುರಿದೋಗಿ ಒಂದು 5-6 ತಿಂಗಳಾಗೋಗಿದೆ. ಒಂದೇ ಕಾಲು ಇರೋದು. ಒಂದು ಕಾಲ್ ಮುರಿದೋಗಿದೆ. ಇದಕ್ಕೆ ಸಂಬಂಧಪಟ್ಟಂಗೂ ಅವರು ಕ್ರಮ ತಗೊಂಡಿಲ್ಲ. ಎಲ್ಲ ಇವಕ್ಕೆ ಬುಸ್ಗಳು ಹೋಗ್ಬಿಟ್ಟಿದೆ. ಈ ಬುಸ್ಗಳು ಅಲ್ಲೇ ಸಾಡ್ರಿ ಮಾಡ್ಬಿಟ್ಟಿದೆ, ಬಿಳಲ್ಲ ಇವು. ಈ ಬುಸ್ಗಳು ಹೋಗ್ಬಿಟ್ಟಿದೆ, ಎಲ್ಲ ತುಕ್ಕಿಡ್ಕೊಂಡವೆ. ದಯಮಾಡಿ ನೀವು ಅವತ್ತು ಏನು ಇಷ್ಟಕ್ಕೆಲ್ಲ ಬಂಡವಾಳ ಹಾಕಿ ನಮ್ಮ ಸಾರ್ವಜನಿಕರ ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡಿದ್ರಿ, ಈ ಹಣಕ್ಕೆ ಒಂದು ತೃಪ್ತಿ ಸಿಗ್ಬೇಕು. ಈ ಹಣ ವ್ಯಾಯ ಆಗ್ಬಾರ್ದು ಅಂದ್ರೆ ಈ ಕೂಡಲೇ ಉತ್ತಮವಾದಂತ ಬಣ್ಣ ಹೊಡಿಸಿ ಇದನ್ನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟಂತ ನಗರ ಪಾಲಿಕೆ ಸದಸ್ಯರುಗಳಾಗಲಿ ಹಾಗೂ ವಿಧಾನಸಭೆ ಸದಸ್ಯರಿಗಾಗಲಿ ಮನವಿ ಮಾಡ್ತಾ ಇದ್ದೇವೆ. ಈ ಕೂಡಲೇ ಜಾಗೃತರಾಗಿ ಈ ಒಂದು ಉದ್ಯಾನವನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೇನೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ನಮಸ್ಕಾರ, ಧನ್ಯವಾದಗಳು.